ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ದ ಫೈನಲ್ ಸ್ಪೋರ್ಟ್ಸ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಏನು ಗುರು ಇದು ಪ್ಯಾಟರ್ನು? ಡೆಲ್ಲಿ ಕ್ಯಾಪಿಟಲ್ಸ್ 3ಕ್ಕೆ 3 ಫೈನಲ್ಸು ಉಣ್ಣಿಸ್ಕೊಂಡ್ಬಿಟ್ರಲ್ಲ ಗುರು. ಏನು ಆಡ್ತಾವ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು? 3ಕ್ಕೆ 3 ಸಲ ಫೈನಲ್ಸಿಗೆ ಬರೋದು ಏನು ಸುಮ್ಮನೆ ಮಾತಾ? 3ಕ್ಕೆ 3 ಸಲ, ಅದು ಟಾಪ್ ಆಫ್ ದ ಟೇಬಲ್ ಕ್ವಾಲಿಫೈ ಆಗೋದು ಅಂದರೆ, ಡೈರೆಕ್ಟ್ ಫೈನಲ್ಸ್ಗೆ ಕ್ವಾಲಿಫೈ ಆಗೋದು ಅಂದರೆ ಸುಮ್ಮನೆ ಮಾತಾ? ಅಲ್ಲ, ಪ್ಯಾಟರ್ನ್ ನೋಡಿ ಹೆಂಗಿದೆ ಅಂತ. 3 ಸಲ ಗೆದ್ದಿರೋದು ಡೈರೆಕ್ಟಾಗಿ ಫೈನಲ್ಸ್ಗೆ ಕ್ವಾಲಿಫೈ ಆಗಿರೋಂಥ ತಂಡ ಗೆದ್ದಿಲ್ಲ. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿಲ್ಲ. ಇಲ್ಲಿ ಎಲಿಮಿನೇಟರಲ್ಲಿ ಯಾರು ಗೆದ್ಬಿಟ್ಟು ಬಂದಿದ್ದಾರೋ ಅವರೇ ಗೆದ್ದಿರೋದು. ಲಾಸ್ಟ್ ಟೈಮು RCB ಎಲಿಮಿನೇಟರಲ್ಲಿ ಗೆದ್ಬಿಟ್ಟು ಬಂದಿದ್ರು, ಅವರೇ ಚಾಂಪಿಯನ್ಸ್ ಆದರು. ಈ ಟೈಮು ಮುಂಬೈ ಗೆದ್ಬಿಟ್ಟು ಬಂದಿದ್ರು, ಅವರೇ ಚಾಂಪಿಯನ್ಸ್ ಆದರು. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದರೆ, ಇದು ಹೆಂಗೆ ನಡೀತಿದೆ ಪ್ಯಾಟರ್ನು ಅಂತಂದರೆ, ಸೆಕೆಂಡು ಥರ್ಡು ಪೊಸಿಷನಲ್ಲಿ ಫಿನಿಷ್ ಮಾಡ್ತು ಅಂತಂದರೆ ಟ್ರೋಫಿ ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಡೈರೆಕ್ಟ್ ಫೈನಲ್ಸ್ಗೆ ಕ್ವಾಲಿಫೈ ಆಯಿತು ಅಂತಂದರೆ ಟ್ರೋಫಿ ಗೆಲ್ಲೋ ಪಾಸಿಬಿಲಿಟಿ ಕಡಿಮೆ ಆಗುತ್ತಲ್ಲ, 0% ಇದೆ. 100% ಇರೋದು ಪಾಸಿಬಿಲಿಟಿ ಎಲಿಮಿನೇಟರ್ ಗೆದ್ಬಿಟ್ಟು ಬಂದವ್ರಿಗೆ. ಏನು ಗುರು ಇದು ಹಿಂಗಾಗಿ ಹೋಗ್ಬಿಡ್ತು? ಟಾಸ್ ಗೆದ್ದವರು ಡೆಲ್ಲಿ ಕ್ಯಾಪಿಟಲ್ಸೇ, ಡೈರೆಕ್ಟಾಗಿ ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ರು ಡೆಲ್ಲಿ ಕ್ಯಾಪಿಟಲ್ಸೇ. ಎಲ್ಲ ಅವ್ರ ಕೈಯಲ್ಲಿ ಇದ್ರೂ ಕೂಡ ಮ್ಯಾಚ್ನ ಸೋಲೋದಿದೆಯಲ್ಲ, ಮುಂಬೈ ಇಂಡಿಯನ್ಸ್ಗೆ ಲಕ್ಕಿ ಟ್ರೋಫಿ ಅಂತ ಹೇಳಬೇಕು ಗುರು. ನಾನು ಅಂದ್ಕೊಂಡಿದ್ದೆ ಆಫ್ಟರ್ ದ ರೆಸ್ಟ್ರಿಕ್ಷನ್, ಏನು ರೆಸ್ಟ್ರಿಕ್ಟ್ ಮಾಡಿದ್ರು 149 ಏನು ರೆಸ್ಟ್ರಿಕ್ಟ್ ಮಾಡಿದ್ರು, ಇಲ್ಲ ಇದನ್ನು ಸರಿಯಾಗಿ ಬೆಲ್ಡ್ ಹತ್ಬಿಟ್ಟು ಬ್ರೇಕ್ ಹಾಕ್ತಾರೆ, ಪಕ್ಕ ಈ ಸಲನವ್ರು ಗೆಲ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ನಾನು ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ 149ವರೆಗೂ ಹೋಗುತ್ತೆ ಅಂತಲೇ ಅಂದ್ಕೊಂಡಿರಲ್ಲ, ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ ಎಷ್ಟು 10 ಓವರ್ ಆಗಿತ್ತು, ಜಸ್ಟ್ 51-52 ಹೊಡೆದ್ರಷ್ಟೇ ಮುಂಬೈ ಇಂಡಿಯನ್ಸ್ ಅವರು. ಇವರು ಏನು ಅಮರಾಂಬರಿ ಏನು ಆಡಲಿಲ್ಲ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಬಂದವರು. ಇವರು ಸ್ಲೋ ಆಗೇ ಆಡಿದ್ದು, ಅವ್ರು ಹೆವಿ ಸ್ಲೋ ಆಗಿ ಆಡೋರು. ಮಿಡ್ಲ್ ಓವರ್ಸ್ ಒಂಥರ ಡೆಸ್ಟ್ರಾಯ್ ಆಗೋಗ್ಬಿಟ್ರು ಅಂತ ಹೇಳಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಇಲ್ಲಿವರೆಗೂ ಬಂದಿದ್ದ ಒಂಥರ ಗ್ರೇಟ್ ಅಂತ ಹೇಳಬೇಕು. ಇನ್ನೂ ಒಳಗಡೆ ಆ ಕಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಇರಲಿಲ್ಲ ಅಂದರೆ ಇನ್ನೂ ಒಳಗಡೆ ಕಚ್ಕೊಂಡ್ಬಿಟ್ರವರು. ಈ ಕಡೆನೂ ಅಷ್ಟೇ, ಹರ್ಮನ್ಪ್ರೀತ್ ಕೌರ್ ಅವರ ಪರ್ಫಾರ್ಮೆನ್ಸ್ ಇರಲಿಲ್ಲ ಅಂದರೆ ಒಳಗಡೆ ಕಚ್ಕೊಂಡ್ಬಿಟ್ರು. ನ್ಯಾಟ್ ಸೇವ್ ಬ್ರಾಂಡ್ ಎಂಥ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರೋದು ಗುರು ಈ ಟೂರ್ನಮೆಂಟಲ್ಲಿ. ರನ್ನು ಹೊಡಿತಾರೆ, ಈ ಕಡೆಯಿಂದ ವಿಕೆಟ್ ಎತ್ತುತ್ತಾರೆ. ಇವತ್ತು 3 ವಿಕೆಟ್ ಎತ್ತಿರೋದು, ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ಎತ್ತಿರೋದು. ಜೊತೆಗೆ ಬ್ಯಾಟಿಂಗಿಂದನೂ ಕಾಂಟ್ರಿಬ್ಯೂಷನ್, ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಅದು. ಆಲ್ಮೋಸ್ಟ್ 86-89 ಪಾರ್ಟ್ನರ್ಶಿಪ್ ಬಂತು. ಆ 3rd ವಿಕೆಟ್ ಪಾರ್ಟ್ನರ್ಶಿಪ್ಪು. ಆ ಪಾರ್ಟ್ನರ್ಶಿಪ್ ಇಲ್ಲ ಅಂದರೆ ಮುಂಬೈ ಇಂಡಿಯನ್ಸ್ ಅವರು ಚಿಪ್ ಇಟ್ಕೋಬೇಕಾಗಿತ್ತು ಇವತ್ತು. ಯಾಕಂದರೆ ಇನಿಷಿಯಲಿನೇ ಆಗಾತ ಮುಂಬೈ ಇಂಡಿಯನ್ಸ್ಗಾಗಿದ್ದು. ಆಲಿ ಮ್ಯಾಥ್ಯೂಸು ಗಾನು, ಜೊತೆಗೆ ಯಾಸ್ತಿಕಾ ಭಾಟಿಯಾನು ಗಾನು. ಕಾಪ್ ಅವ್ರು ಇಬ್ಬರು ಓಪನರ್ಸ್, 2 ವಿಕೆಟು ಡೆಸ್ಟ್ರಾಯ್ ಮಾಡಿಬಿಟ್ರು, ಬೋಲ್ಡ್ ಮಾಡಿಬಿಟ್ಟು. ಹರ್ಮನ್ಪ್ರೀತ್ ಕೌರ್ 66 ಕ್ರೂಷಿಯಲ್ ರನ್ಸು. 2 ವಿಕೆಟ್ ಬೇಗ ಬಿದ್ದಂಥ ಟೈಮಲ್ಲಿ 33 ಬಾಲ್ಗೆ ಬಂದ್ಬಿಟ್ಟು 50 ಹೊಡಿತಾರೆ ಅಂತಂದರೆ ಕೆಪಾಸಿಟಿನ ಅರ್ಥ ಮಾಡ್ಕೋಬೇಕು ಇವತ್ತು. ಎಂಥ ಒಂದು ಇನ್ನಿಂಗ್ಸ್, ಎಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ಆಡಿದ್ರು ಹರ್ಮನ್ಪ್ರೀತ್ ಕೌರ್ ಅಂತ. ಈ ಕಡೆ ನ್ಯಾಟ್ ಸೇವರ್ ಬಂದು ಸಿಗಾಬಿಡ ಸ್ಲೋ ಆಗಿ ಆಡಿದ್ರು, ಒಂಥರ ಆ್ಯಂಕರ್ ರೋಲನ್ನು ನಿಭಾಯಿಸಿದ್ರು. ಈ ಕಡೆಯಿಂದ ಒಂದೆಂಡಿಂದ ಹೆವಿ ಬ್ಲಾಸ್ಟ್ ಆಗಿ ತೊಗೊಂಡೋಗಿದ್ದು ಇಟ್ಸ್ ಹರ್ಮನ್ಪ್ರೀತ್ ಕೌರ್. 66 ಕ್ರೂಷಿಯಲ್ ರನ್ಸು, ಜೊತೆಗೆ ಇವ್ರದ್ದೊಂದು 30 ಕ್ರೂಷಿಯಲ್ ರನ್ಸು. ಇಬ್ಬರ ಒಂದು ಕಾಂಟ್ರಿಬ್ಯೂಷನ್ ಇದೆ, ಪಾರ್ಟ್ನರ್ಶಿಪ್ ಏನಿದೆ. ಸೊ ಇದೇ ಮೇಯ್ನು ಇನ್ನಿಂಗ್ಸ್ನ ಸೆಟ್ ಮಾಡಿದ್ದು. 149 ಹೊಡೆಯೋದಕ್ಕೆ ಮೇಯ್ನ್ ಕಾಂಟ್ರಿಬ್ಯೂಷನ್ ಇವ್ರದ್ದು. ಸಜನ ಆಗಿರಲಿ, ಅಮಿಲಿಯಾ ಕೀರ್ ಆಗಿರಲಿ. ಸೊ ಇವರಿಂದ ಏನಂತ ಏನು ಕಾಂಟ್ರಿಬ್ಯೂಷನ್ ಏನು ಬರಲಿಲ್ಲ. ಆಮೇಲೆ ಬಾಟಮಲ್ಲಿ ಒಂದು 10 ಕಾಂಟ್ರಿಬ್ಯೂಷನ್ ಅಂತೂ ಬಂತು ಬೇರೆಯವರಿಂದ. ಸೊ ಎಲ್ಲ ಓವರಾಲ್ ನೋಡ್ತು ಅಂದರೆ ಚಲಾನಿ ಅವರು 2 ವಿಕೆಟ್ ತೆಗೆದಿದ್ದಾರೆ, ಆಮೇಲೆ ಜಾನ್ಸನ್ ಅವರು 2 ವಿಕೆಟ್ ತೆಗೆದಿದ್ದಾರೆ. ಜೊತೆಗೆ ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದಿರೋ ಅಂಥದ್ದು ಎಚ್ ಕಾಪ್ 2 ಮೇನ್ ಕ್ರೂಷಿಯಲ್ ವಿಕೆಟ್ಸು, ಅದೇ ಓಪನರ್ಸ್ನ ವಿಕೆಟು. ಏನಿದೆ ಆರಾಮಾಗಿ ಚೇಸರ್ ಮಾಡಿ ಬಿಸಾಕ್ಬಿಡ್ಬೋದು. ಕಾಪ್ ಇದ್ದಾರೆ, ಸದರ್ಲ್ಯಾಂಡ್ ಇದ್ದಾರೆ, ಆಮೇಲೆ ಜಮೀಮಾ ರೋಡ್ರಿಕ್ಸು, ಈ ಕಡೆಯಿಂದ ಶಫಾಲಿ ವರ್ಮಾ, ಮೆಗ್ಲಾನಿಂಗು, ಆಮೇಲೆ ಜೇಸ್ ಅವರು. ಸೊ ಇವರೆಲ್ಲ ಬ್ಯಾಟಿಂಗ್ ಅಟ್ಯಾಕ್ನ ನೋಡ್ತು ಅಂದರೆ ಆರಾಮಾಗಿ 5-6 ಜನ ದೈತ್ಯರು ಇದ್ದಾರೆ. ಆರಾಮಾಗಿ ಚೇಸರ್ ಮಾಡ್ಬಿಟ್ಟು ಬಿಸಾಕ್ತಾರೆ. ಎಲ್ಲ ಸ್ಕೋರ್ ಆಯಿತು ಅಂತ ಅನ್ಕೊಂಡು ಕೂತ್ಕೊತಾ ಇದ್ದಂಗೆನೇ ಈ ಕಡೆಯಿಂದ ನ್ಯಾಟ್ ಸೇವರ್ ಬಂದ್ಬಿಟ್ಟು ಬೋಲ್ಡ್ ಮಾಡಿ ಬಿಸಾಕ್ತಾರೆ ನೋಡಿ. ಅಲ್ಲಿ ಕ್ಯಾಪ್ಟನ್ ಮೆಗ್ಲಾನಿಂಗ್ನ ಸ್ಟಂಡ್ ಆಗಿ ಹೋಗ್ಬಿಡ್ತಾರೆ. ಆಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು ಓಪನರ್ಸಿಂದ. ಈ ಇಬ್ಬರು ಓಪನರ್ಸಿಂದನೂ ಅಂಥ ಕಾಂಟ್ರಿಬ್ಯೂಷನ್ ಬಂದಿಲ್ಲ, ಆ ಇಬ್ಬರು ಓಪನರ್ಸಿಂದನೂ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಇಬ್ಬರು ಹಂಗೆ ಮುಖ ಸೋರ್ಕೊಂಡು 2 ಟೀಮವ್ರನ್ನೂ ಕೂಡ ಹೋಗ್ತಾ ಇದ್ದಂಗೆನೇ ಪಾಪ 2 ಟೀಮ್ವರೆಗೂ ಆಘಾತ ಆಗಿತ್ತು. ಆಮೇಲೆ ಮಿಡ್ಲಲ್ಲಿ ಬಂದ್ಬಿಟ್ಟು ಚಿಕ್ಕ ಪಾರ್ಟ್ನರ್ಶಿಪ್ಗಳು ಬಿಲ್ಡ್ ಆಯಿತು. ಇನ್ಫ್ಯಾಕ್ಟ್ ದೊಡ್ಡ ಪಾರ್ಟ್ನರ್ಶಿಪ್ಪೇನೆ ಮುಂಬೈ ಇಂಡಿಯನ್ಸ್ಗೆ ಬಿಲ್ಡ್ ಆಗಿದ್ದು. ಅದೇ ಹೇಳಿದ್ನಲ್ಲ, ಆ ಒಂದು ಪಾರ್ಟ್ನರ್ಶಿಪ್ 80+ ಪಾರ್ಟ್ನರ್ಶಿಪ್ ಏನಿದೆ. ಸೊ ಅದನ್ನೇ ಇವತ್ತು ಒಂಥರ ಮ್ಯಾಚ್ನ ಹಿಡ್ಕೊಂಡ್ಬಿಟ್ಟಿರೋದು ಮುಂಬೈ ಇಂಡಿಯನ್ಸ್ಗೆ. ಸೊ ಇಲ್ಲಿ ಅಂಥ ಒಂದು ದೊಡ್ಡ ಪಾರ್ಟ್ನರ್ಶಿಪ್ಪು, ಇವ್ರು ಬಿಲ್ಡ್ ಮಾಡಿದಂಥ ಒಂದು ಪಾರ್ಟ್ನರ್ಶಿಪ್ ಅಂತ ಅಂಥ ದೊಡ್ಡ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಗೆ. ಈ ಕಡೆ ಶಫಾಲಿ ವರ್ಮನೂ ಕೂಡ LBW ಆಗ್ಬಿಟ್ಟು ಟಕಾರ್ನಾಗೆ ಅವ್ರು ಹೋಗ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಲ್ಯಾಂಡಿಂಗಿಂದನೇ ಹೊರಟೋಗ್ಬಿಟ್ರು ಶಫಾಲಿ ವರ್ಮಾ. ನ್ಯಾಟ್ ಸೇವರ್ ಬ್ರಾಂಟಿಗೆ 3 ವಿಕೆಟು, ಅಮಿಲಿಯಾ ಕರ್ಗೆ 2 ವಿಕೆಟು. ಅಲ್ಲಾಗರು ಇವ್ರು ಈ ಥರ ಉದ್ರೋಗ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಪಟ ನಂಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಅಲ್ಲಿ ಜಮೀಮಾ ರೋಡ್ರಿಕ್ಸ್ ಸ್ವಲ್ಪ ನಿಂತ್ಕೊಂಡಿದ್ರು ಅಷ್ಟೇ. ಅದು ಬಿಡ್ತು ಅಂದರೆ ಮಿಡ್ಲಲ್ಲಿ ಸಿಕ್ಕಾಪಟ್ಟೆ ಅನ್ಸ್ಟೇಬಲ್ ಆಗಿರೋವಂಥ ಬ್ಯಾಟಿಂಗು. ಅವರಾದ್ಮೇಲೆ ಇವ್ರು ನಿಂತ್ಕೊಂಡಿದ್ದು ಕಾಪ್ ಅವರು ಅಂತ ಒಂಥರ ಸಿಕ್ಕಾಪಟ್ಟೆ ಒಂಥರ ಭರವಸೆನ ಮೂಡಿಸಿದ್ರು. ಎಲ್ಲಾಗಿರೋ ಗೆದ್ದುಬಿಡ್ತೀವಿ, ಹಂಗೆ ಎತ್ಕೊಂಡು ಹೊರಟೋಗ್ಬಿಡ್ತೀನಿ ಪಂದ್ಯ, ನಾನು ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೊರಟೋಗ್ಬಿಡ್ತೀನಿ ಅಂತ. ಇವ್ರು ಔಟ್ ಆದಮೇಲೆ ಜಮೀಮಾ ರೋಡ್ರಿಕ್ಸು ಕಾಟನ್ ಬೋಲ್ಡ್ ಆಗ್ತಿದ್ದಂಗೆ ಈ ಕಡೆ ನ್ಯಾಟ್ ಸೇವರ್ಮೆಂಟು ಬಿಡಲ್ಲಮ್ಮ, ನಾನು ಕ್ರೂಷಿಯಲ್ ಟೈಮಲ್ಲಿ ಬ್ಯಾಟಿಂದನಾರು ಆಗಿರಲಿ ಬೋಲಿಂದನಾರು ಆಗಿರಲಿ
ನಾನು ಕಾಂಟ್ರಿಬ್ಯೂಟ್ ಮಾಡೇ ಮಾಡ್ತೀನಿ ಟೀಮಿಗೆ ಗೆಲ್ಸ್ಕೊಂಡು ಕೊಡ್ತೀನಿ ಅಂತ ಅವ್ರ ವಿಕೆಟ್ನ ಎತ್ಬಿಟ್ಟು ಕಳಿಸ್ತಾ ಇದ್ದಂಗೆ ಅಲ್ಲಿ ಮ್ಯಾಚು ಸೀಲ್ ಡೌನ್ ಆಗಿರೋ ಲೆಕ್ಕಾಚಾರ ಬಂದ್ಬಿಡ್ತಲ್ಲ. ನಿಖಿ ಪ್ರಸಾದ್ ಕೈಲಿ ಆಗಿಲ್ಲ ಅಂತ ಗೊತ್ತಿತ್ತು. ಏನು 2 ಓವರ್ಗೆ 23 ರನ್ನೇನೋ ಬೇಕಿತ್ತು, 23-24 ರನ್ನೇನೋ ಬೇಕಿತ್ತು. ಸೊ ಹೊಡೆದ್ಬಿಡ್ತಾರ ಒಬ್ಬರೇನೆ 2 ಎಂಡಿಂದ ಬರಬೇಕಿತ್ತು ಪರ್ಫಾರ್ಮೆನ್ಸು. ಸೊ ಒಬ್ಬರೇ ಟ್ರೈ ಮಾಡೋರು ನಿಖಿ ಪ್ರಸಾದ್ ಅವರು. ಸಿಂಗಲ್ಸ್ ಎಲ್ಲ ತಗೊಳೋದು ನೋಡ್ತವ್ರು. ಲಾಸ್ಟ್ ಓವರಲ್ಲಿ ಬೇಕಿದ್ದು ರೇಷಾನ್ ಬೇಕಿತ್ತು, 14 ರನ್ ಬೇಕಿತ್ತು. ಇವ್ರು ಸಿಂಗಲ್ಸ್ ಎಲ್ಲ ತಗೊಳೋದು ನೋಡ್ತಂದ್ರೆ ನಿಖಿ ಪ್ರಸಾದ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ನಮಗೆ ಗೊತ್ತಾಯಿತು. ಕಾನ್ಫಿಡೆನ್ಸ್ ಇದ್ದಿದ್ರೆ ಸಿಂಗಲ್ಲೇ ತಗೊಂತಿರಲ್ಲ ನಿಖಿ ಪ್ರಸಾದ್. ಅದು ಲಾಸ್ಟ್ ವಿಕೆಟ್ ಇರೋದು, 1 ವಿಕೆಟ್ ಐತೆ, ಸಿಂಗಲ್ ತಗೊಂತವ್ರಲ್ಲ. ಬ್ಯಾಟರ್ ಆಗ್ಬಿಟ್ಟು, ಮೇಯ್ನ್ ಬ್ಯಾಟರ್ ಆಗ್ಬಿಟ್ಟು ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ನನಗೆ. ಸೊ ಬಿಡಿ, ಯಾರೋ ಸೋತಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಸೀಬಿಲ್ಲ ಅಂತ ಕಾಣಿಸುತ್ತೆ. ಮೂರು ಸಲ ಫೈನಲ್ಗೆ ಬಂದುಬಿಟ್ಟು ಸೋತಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಅವ್ರ ನಸೀಬು ಯಾವ ರೇಂಜಿಗೆ ಖರಾಬ್ ಆಗಿದೆ ಅಂತ. ಅದು 3 ಸಲ ಡೈರೆಕ್ಟ್ ಫೈನಲ್ಸ್ಗೆ ಕ್ವಾಲಿಫೈ ಆಗಿರುವಂಥ ಡೆಲ್ಲಿ ಕ್ಯಾಪಿಟಲ್ಸು 3 ಸೋತೋಗ್ಬಿಟ್ಟಿರೋ ಅಂತಂದರೆ ನಮ್ಮ RCBಗಿಂತ ಅದೃಷ್ಟ ಟೀಮ್ ಯಾವ್ದಾದ್ರು ಇದೆ ಅಂತಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನೋದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ಮುಂಬೈ ಇಂಡಿಯನ್ಸ್ಗೆ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು. 2 ಸಲ ಚಾಂಪಿಯನ್ಸ್ ಆಗಿದ್ದಾರಲ್ಲ ಗುರು. ನಮ್ಮ RCB ಮೇಲೆ ಸೋಲ್ಬಿಟ್ಟು ಬಂದಿದ್ದಾರೆ ಲಾಸ್ಟ್ ಮ್ಯಾಚು. ನೋಡಿ ಇವಾಗ ಚಾಂಪಿಯನ್ಸು. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ವಾ.